ಮಾರ್ನಿಂಗ್ ಫ್ರೆಂಡ್, ಬೆಳಗಿನ ಶುಭೋದಯ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ. ಇವತ್ತು ನಾನು ರಾಜ್ಮಾ ಕಾಳು ಮಾಡೋಕ್ಕೆ ರಾಜ್ಮಾ ಗ್ರೇವಿಯನ್ನು ಅಂದ್ಕೊಳ್ಳಿ, ಇಲ್ಲ ಸಾರನ್ನು ಅಂದ್ಕೊಳ್ಳಿ. ರಾಜ್ಮಾ ಸ್ವಲ್ಪ ಕುಕ್ ಮಾಡಿದ್ದೀನಿ. ಈ ಥರ ಸ್ವಲ್ಪ ಬೇಯಿಸ್ಕೋಬೇಕು, ಏನ್ರಿ ಕುದಿಸ್ಕೋಬೇಕು. ಇಲ್ಲಿ ಗ್ರೇವಿ ಮಾಡಿಟ್ಟಿದ್ದೀನಿ ಮಿಕ್ಸಿಗೆ ಹಾಕಿ. ನಾನೇನು ರೆಸಿಪಿ ಶೂಟ್ ಮಾಡ್ತಾಯಿಲ್ಲ, ಆಲ್ರೆಡಿ ಒಗ್ಗರಣೆ ಹಾಕಿದ್ದೀನಿ. ಘಮ ಘಮ ಅಂತ ಇದೆ ನೋಡಿರಿ. ಈ ಥರ ಮಾಡಿದ್ರೆ ಉಣ್ತಾರೆ ಯಜಮಾನ್ರು, ಇಲ್ಲಾಂದರೆ ಊಟ ಮಾಡಲ್ಲ. ಅದು ಸಖತ್ತಾಗಿರುತ್ತೆ ಇದು ಚಪಾತಿಗೆ. ಅದಕ್ಕೆ ಮಸ್ತ್ ಅಂದರೆ ಮಸ್ತಾಗಿದೆ. ಒಂದೇ ಒಂದು ಕುಕ್ ವಿಶಲ್ ಹಾಕ್ಬಿಡೋಣ, ಒಂದೇ ಒಂದು. ನೋಡಿರಿ ಚಪಾತಿ ರೆಡಿ ಆಯ್ತು ನೋಡಿರಿ. ಚಪಾತಿ ಮಾಡಿದ್ದೀನಿ, ಚಪಾತಿ ರೆಡಿಯಾಗಿದೆ. ಆಮೇಲೆ ಅನ್ನ ರೆಡಿಯಾಗಿದೆ. ಆಮೇಲೆ ಗ್ರೇವಿ ಮಾತ್ರ ಸಖತ್ತಾಗಿ ಬಂದಿದೆ. ನೋಡ್ತಾ ಇದ್ರೆ ಹಂಗೆ ಏನು ಸಖತ್ತಂದ್ರೆ ಸಖತ್ತಾಗಿ ಬಂದಿದೆ ನೋಡಿರಿ. ಗ್ರೇವಿ ಸೂಪರಾಗಿದೆ. ಈ ಥರ ಯಜಮಾನ್ರು ಊರಿಗೆ ಹೋಗ್ತಾರೆ, ಸೊ ಅವ್ರಿಗೂ ಟಿಫನ್ಗೂ ಆಗುತ್ತೆ, ನಮಗೂ ಆಗುತ್ತೆ. ಸೂಪರ್. ಡೈಲಿ ಚಪಾತಿ ತಿಂದು ಬೇಜಾರಾಗ್ತಾಯಿದೆ. ನಾವು ಅನ್ನ ತುಂಬ ದಿನ ಆಯಿತು ರೊಟ್ಟಿ ತಿಂದೇನೆ. ರೊಟ್ಟಿ ಯಾಕಂದರೆ ಸ್ವಲ್ಪ ಹಿಟ್ಟು ದಪ್ಪ ಇಸ್ಕೊಂಬಂದಿದ್ದಾರೆ, ಹಾಗಾಗಿ ಚೆನ್ನಾಗಿ ರೊಟ್ಟಿ ಮಾಡೋಕ್ಕಾಗ್ತಾಯಿಲ್ಲ. ಎಲ್ಲ ಹರಿದು ಹೋಗ್ತಾಯಿದೆ. ನಾನು ಟಿಫನ್ ಬಾಕ್ಸ್ ತೊಗೊತಾ ಇದ್ದೀನಿ ನೋಡಿರಿ. ಇದು ನಂದು ಬೆಳಗ್ಗೆ ಸಂಜೆದು ಮಧ್ಯಾಹ್ನದು ಸಾರಿ ಇದು ಬೆಳಗ್ಗೆದು ಮಧ್ಯಾಹ್ನದ ಊಟ. ಇದು ನನಗೆ ಬೆಳಗ್ಗೆ ಒಂದೊಂದು ಸಲ ಟೈಮ್ ಇದ್ದರೆ ಮಾಡ್ತೀನಿ, ಟೈಮ್ ಇಲ್ಲಾಂದರೆ ಅಲ್ಲಿಗೆ ತೊಗೊಂಡೋಗ್ತೀನಿ, ಅಲ್ಲೇ ಊಟ ಮಾಡ್ತೀನಿ. ಊಟನೇ ಮಾಡ್ತೀನಿ. ಸ್ವಲ್ಪ ಮಧ್ಯಾಹ್ನಕ್ಕೆ ರೈಸ್ ಮಾಡ್ಕೊತೀನಿ. ಸ್ವಲ್ಪ ರೈಸ್ ಬಿಸಿ ಐತ್ರಿ, ಇನ್ನು ಸಾಕ್ರಿ. ಬಿಸಿ ಐತಿನ ಇಷ್ಟು ರೈಸ್ ಸಾಕು ನೋಡಿರಿ. ಮಧ್ಯಾಹ್ನಕ್ಕೆ ರೈಸ್ ಸಾಕು. 2 ಚಪಾತಿ ತೊಗೊತೀನಿ ಇವಾಗ ಸದ್ಯಕ್ಕೆ. ತಿನ್ನೋಕ್ಕೆ 2 ಚಪಾತಿ ಸಾಕು. ಇವಾಗ ನಾಷ್ಟ ಆಯಿತು, ಇದು ಮಧ್ಯಾಹ್ನ ಊಟ ಆಯಿತು. ಸಾಯಂಕಾಲ ಮತ್ತೆ ನಿಂತ್ಕೊಳ್ಳೋಣ, ಹೌದಿಲ್ರಿ? ಓಕೆ, ನಂಗೆ ಕೆಲ್ಸಕ್ಕೆ ಹೋಗಿ ಬಂದು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಹಂಗೆ ಇದ್ರಿ, ಚೆನ್ನಾಗಿದೆ. ನೋಡಿರಿ, ಅಲ್ಲೇ ಹಾಲು ಕುಡಿದು ಅಲ್ಲೇ ಇಟ್ಟಿದ್ದಾರೆ ಕಪ್ಪು. ಊರಿಗೆ ಹೋಗ್ತೀರಿ ಅಂತ ಏನು ರೆಡಿ ಆಗಿಬಿಟ್ಟಾರೆ ಸಖತ್ತಾಗಿ. ತವ್ರ ಮನೆಗೆ ಹೋಗ್ತಾರೆ ನಮ್ಮ ಯಜಮಾನ್ರು. ನೋಡಿರಿ, ನನಗೆ ಹೊಡಿತಾರೆ ನೋಡಿರಿ. ಏನು ಮಾಡ್ಬೇಕು ಇವರಿಗೆ? ಏನಾದರೂ ನಾನು ಬುದ್ಧಿ ಮಾತು ಹೇಳಿದ್ರೆ ನನ್ನ ಹೊಡಿತಾರೆ. ಏನು ಮಾಡ್ಬೇಕು ಹೇಳ್ರಿ ನೀವೇನೆ? ತಾಯಿ ತಂದೆಯಲ್ಲಿ ಮಕ್ಕಳಿಗೆ ಗಂಡ ಇರ್ಬೇಕಂತ. ಗಂಡನ ಹೊಡೆದ್ರೆ ಯಾರ ಮನೆಗೆ ಹೋಗ್ಬೇಕು ನೀವೇ ಹೇಳ್ರಿ. ನಾನೇನು ತಪ್ಪು ಹೊಡೆಯೋಂಥ ಕೆಲಸ ಏನೂ ಮಾಡಿರಲ್ರಿ. ಹೇಳ್ತೀನಿ ಬುದ್ಧಿ ಮಾತು. ಅದು ಬುದ್ಧಿ ಹೇಳಿದ್ರೆ ನೀನು ಯಾಕೆ ಹೇಳ್ತೀಯ ಅಂತ ಹೊಡಿತಾರೆ. ಇನ್ನು ಯಾರು ಹೇಳಬೇಕು? ಅಮ್ಮ ಅಪ್ಪನೂ ಹೇಳಲ್ಲ, ಅವ್ರ ಮನೇಲಿ ಯಾರೂ ಹೇಳಲ್ಲ. ಇನ್ನು ನಾನು ಹೇಳಿಲ್ಲ ಅಂದರೆ ಎಲ್ಲನೂ ಇದಾಗುತ್ತೆ ತಾನೇ? ಹೇಳ್ರಿ, ನೀವೇ ಹೇಳ್ರಿ. ಸ್ವಲ್ಪ ಕಮೆಂಟ್ ಹಾಕ್ರಿ. ಈ ಕಮೆಂಟ್ ಅವ್ರಿಗೂ ತೋರಿಸ್ತೀನಿ ಏನೇನು ಕಳಿಸ್ಯಾರ ಅಂತ. ಏನು ಇದು? ಓಕೆ ಫ್ರೆಂಡ್, ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಊಟ ಮಾಡ್ತಾಯಿದ್ರೆ ಇಷ್ಟೆಲ್ಲ ಅವ್ರಿಗೋಸ್ಕರ ಪ್ರೀತಿಯಿಂದ ಎಲ್ಲ ಅಡುಗೆ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಆದ್ರೂ ಒಂದು ದಿವಸನೂ ಹೆಂಡತಿ ಬಗ್ಗೆ ಎತ್ತಿಡಲ್ಲ. ಯಾರು ಸೇರ್ಲಾರ್ದವ್ರ ಎದುರುಗಡೆ ಎಲ್ಲ ನಾನು ಬೈತಾ ಇರ್ತಾರೆ. ಏನೂ ಮಾಡೋಕ್ಕಾಗಲ್ಲ. ಅವರು ಅರ್ಥ ಮಾಡ್ಕೋಬೇಕು. ಯಾಕಂದರೆ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ಅಂದರೆ ನೀವು ಅವ್ರಿಗೆ ಕಮೆಂಟ್ ಹಾಕಿ, ಅದನ್ನು ಅವ್ರಿಗೆ ತೋರಿಸ್ತೀನಿ. ಬೆಳಗ್ಗೆ ಹಚ್ಚಿರೋ ದೀಪ ಇನ್ನೂ ಉರಿತಾ ಇದೆ ನೋಡಿರಿ. ಇವಾಗ ಟೈಮ್ ಬಂದು ನಿಮಗೆ ತೋರಿಸ್ತೀನಿ ನೋಡಿರಿ. ಟೈಮ್ ನೋಡಿರಿ 6:30 ಆಗ್ತಾಯಿದೆ, ಇನ್ನೂ ಉರಿತಾ ಇದೆ. ಬೆಳಿಗ್ಗೆ ನಾವು ಯಜಮಾನ್ರು ಹೋಗುವಾಗ ಹಚ್ಚಿರೋ ದೀಪ ಇದು ಇನ್ನೂ ಉರಿತಾ ಇದೆ. ಇವಾಗ ಅವರು ಊರಿಗೆ ಹೋಗ್ತಾರಲ್ರಿ, ಅದಕ್ಕೋಸ್ಕರ ಚಪಾತಿ ಮಾಡ್ತಾಯಿದ್ದೀನಿ. ಎಣ್ಣೆ ಹಚ್ಚಿ ಮಾಡ್ತಾಯಿದ್ದೀನಿ. ಮೆತ್ತಗೆ ನಾದ್ಕೊಂಡಿದ್ದೀನಿ. ನೋಡಿರಿ ಪಾತ್ರೆ ಎಷ್ಟಿದ್ದಾವೆ.
ಬೇಗ ಬೇಗ ಚಪಾತಿ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನಾನು ನೋಡಿ ಈರುಳ್ಳಿ ಹಾಕಿ ಮಾಡ್ತಾಯಿಲ್ಲ, ಉಪ್ಪಿಟ್ಟು ಮಾಡ್ತಾಯಿದ್ದೀನಿ, ರವೆ ಉಪ್ಪಿಟ್ಟು. ಬೆಳ್ಳುಳ್ಳಿ ಹಾಕಿ ಮಾಡು ಅಂದರು, ಬೆಳ್ಳುಳ್ಳಿ ಹಾಕಿ ಮಾಡ್ತಾಯಿದ್ದೀನಿ ನೋಡಿರಿ. ನಾನು ಚಪಾತಿನೂ ಆಗಿದೆ ನೋಡಿರಿ, ಚಪಾತಿನೂ ಮಾಡಿದ್ದೀನಿ, ಮುಚ್ಚಿಟ್ಟಿದ್ದೀನಿ ಬಿಸಿ ಆರುತ್ತೆ ಅಂತ. ಬೆಳ್ಳುಳ್ಳಿ ಉಪ್ಪಿಟ್ಟು ಮಾತ್ರ ಸಖತ್ತಾಗಿರುತ್ತೆ, ಬಾಯಿ ರುಚಿನೂ ಇರುತ್ತೆ. ಅದಕ್ಕೋಸ್ಕರ ಬೆಳ್ಳುಳ್ಳಿ ಉಪ್ಪಿಟ್ಟು ಮಾಡ್ತೀನಿ. ಹಸಿಮೆಣ್ಸಿಕಾಯಿ ಇದೆ, ಇದು ಒಣ ಮೆಣಸಿಕಾಯಿ ಹಾಕಿದ್ರೆ ಟೇಸ್ಟ್ ಸಖತ್ತಾಗಿರುತ್ತೆ ಅಂತ ಒಣ ಮೆಣಸಿಕಾಯಿ ತೊಗೊಂಡಿದ್ದೀನಿ. ಯಾರಿಗೆಲ್ಲ ಬೆಳ್ಳುಳ್ಳಿ ಉಪ್ಪಿಟ್ಟು ಅಂದರೆ ಇಷ್ಟ ನೋಡಿ, ಜ್ವರ ಬಂದಾಗ ಮತ್ತು ಬಾಯಿ ಕೆಟ್ಟಾಗ ಈ ಥರ ಮಾಡ್ಕೊಂಡು ತಿನ್ನಿರಿ, ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತೆ ರೀ. ಬೆಳ್ಳುಳ್ಳಿ ಉಪ್ಪಿಟ್ಟು ಮಾತ್ರ ಸಖತ್ತಾಗಿದೆ, ಘಮನೂ ಹಂಗೆ ಇದೆ, ಬಾಯಿಗೆ ಮಾತ್ರ ಸಖತ್ ಟೇಸ್ಟ್ ಇದೆ. ನಿಮ್ಗೆ ಯಾರಿಗಾದ್ರೂ ಈ ಬೆಳ್ಳುಳ್ಳಿ ಉಪ್ಪಿಟ್ಟು ಇಷ್ಟ ಅಂತ ಕಮೆಂಟ್ ಹಾಕಿ. ನನಗೆ ನನ್ನ ಬಾಯಲ್ಲಿ ನೀರು ಬರ್ತಾಯಿದೆ, ಅದಕ್ಕೋಸ್ಕರ ಮಾತು ಬರ್ತಾಯಿಲ್ಲ. ಸಖತ್ತಾಗಿ ಟೇಸ್ಟ್ ಆಗಿದೆ ಮಾತ್ರ. ನೀನು ಯಜಮಾನ್ರು ಬರೋ ಟೈಮ್ ಆಯಿತು. ಬೆಳಗ್ಗೆ ಪಲ್ಯಗೆ ಆಲೂಗಡ್ಡೆ ಹಾಕಿದೆ, ದೊಡ್ಡದಿತ್ತು, ಅದಕ್ಕೋಸ್ಕರ ಸ್ವಲ್ಪ ಇತ್ತು. ಹಾಗೆ ಏನಕ್ಕೆ ಇಡೋದಂದರೆ ಇದು ಸ್ವಲ್ಪ ಬಿಸಿ ನೀರಲ್ಲಿ ಹಾಕಿ ಫ್ರೈ ಮಾಡಿದ್ದೀನಿ. ಮತ್ತೆ ನೋಡಿದ್ರೆ ಜಾಸ್ತಿ ಅಂತಾರೆ ನೋಡಿ, ಬರೀ 3 ಹಪ್ಪಳ ಕರೆದಿದ್ದೀನಿ. ಇಲ್ಲಿ ಬೆಳ್ಳುಳ್ಳಿ ಉಪ್ಪಿಟ್ಟು ಅಂತ ತೋರಿಸಿದ್ದೀನಿ. ಬರೀ ಊಟ ಕೊಡೋಣ ಯಜಮಾನ್ರಿಗೆ. ಬೆಳಗ್ಗೆ ಪಲ್ಯ ಐತೆ, ಚಪಾತಿ ಐತೆ, ಅನ್ನ ಬೆಳಗ್ಗೆದೆ ಅನ್ನ ಐತೆ, ಮಾಡಿಲ್ಲ ನಾನು, ಅವೇ ಅನ್ನ ಸಾಕು. ಊಟ ಮಾಡ್ತಾರೆ, ಅವ್ರಿಗೆ ಊಟ ಕೊಡೋಣ ಬನ್ನಿರಿ. ಇದ್ರ ಉಪ್ಪಿಟ್ಟು, ಬೆಳ್ಳುಳ್ಳಿ ಉಪ್ಪಿಟ್ಟು ಹಾಂ ಬಾಯಿ ರುಚಿಯಾಗ್ಯದ. ನೀವು ಭಾಳ ದಿನ ಆಯ್ತಲ್ಲ ಕೇಳೋದು. ನೋಡಿರಿ, ಒಂದು 4ರಿಂದ 5 ಚಪಾತಿ ಮಾಡಿ, ಇನ್ನೂ ಒಂದು ಚಪಾತಿ ಮಿಕ್ಕಿದೆ ನೋಡಿರಿ, ಇನ್ನೂ ಪಲ್ಯ ಮಿಕ್ಕಿದೆ, ಇನ್ನೂ ಉಪ್ಪಿಟ್ಟಿದೆ ನೋಡಿರಿ, ಅಷ್ಟೇ, ಇನ್ನೂ ಅನ್ನ ಇದೆ.